ಗುರುಜಿ, ಕ್ಷೇತ್ರ ಮಹಿಮೆಯಲ್ಲಿ ಇವತ್ತು ಯಾವ ಒಂದು ಪುಣ್ಯಕ್ಷೇತ್ರದ ಕುರಿತು ಮಾತಾಡ್ತಿದ್ದೀರಾ? ಇವತ್ತು ವೈಷ್ಣವ ದಶಮಿ ಅಂತ ಏನು ಹೇಳ್ತಾ ಇದ್ದೀವಿ, ವೈಕುಂಠ ದಶಮಿ ಅಂತ ಏನು ಹೇಳ್ತಾ ಇದ್ದೀವಿ, ಇದರಲ್ಲಿ ನಾವು ಕ್ಷೇತ್ರ ಅಡಗಿದೆ. ಆ ಕ್ಷೇತ್ರಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶ್ರೀ ಕ್ಷೇತ್ರದ ಅಲ್ಲಿ ವಿಶೇಷವಾದ ಶಕ್ತಿ ಇದೆ. ಆ ಶ್ರೀ ಕ್ಷೇತ್ರ ಯಾವುದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಹೇಳಿರ್ತಕ್ಕಂಥ ವಿಚಾರ ಇನ್ನಷ್ಟು ಸ್ಪಷ್ಟೀಕರಣ ಪಡಿಸ್ತೀನಿ. ಮೊದಲಾಗಿ ದೇವತೆಗಳನ್ನು ಸ್ವಾಗತ ಮಾಡೋಣ, ಬನ್ನಿ. ಬನ್ನಿ ವೀಕ್ಷಕರೇ, ಬಹಳ ಸಂತೋಷ ನೀವೆಲ್ಲ ಬಂದಿರೋದಕ್ಕೆ. ಇವತ್ತಿನ ದಿವಸ ಎಲ್ಲರೂ ಆ ವೈಷ್ಣವ ದಶಮಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ನಾವು ತಿರುಚನಗೂಡು ಅಂತಕ್ಕಂಥ ಒಂದು ಕ್ಷೇತ್ರ ನೋಡಿದ್ವಿ, ತಿರುವಯ್ಯಾರೂರು ಅಂತ ಒಂದು ಕ್ಷೇತ್ರ ನೋಡಿದ್ವಿ, ತಿರುವಾರೂರು ಅಂತ ಒಂದು ಕ್ಷೇತ್ರ ನೋಡಿದ್ವಿ. ಹೀಗೆ ಎಲ್ಲ ತಿರು ಅಂತಕ್ಕಂಥದ್ದೆಲ್ಲ ಶ್ರೀಕಾರ ಅಂತ ಕರಿತೀವಿ. ಶ್ರೀ ಅಂದರೆ ತಿರು, ತಿರು ಅಂದರೆ ಮೂರು. ಹೀಗೆ ಒಂದೇ ಪದಕ್ಕೆ ಮೂರು ಮೂರು ಅರ್ಥಗಳ ಎಲ್ಲವೂ ಭಾವನೆ ಪೂರ್ವಕವಾಗಿ ಸಂಸ್ಕೃತ ಆಗಲಿ ತಮಿಳಾಗಲಿ ಹೀಗೆ ಭಾವನೆಗಳು. ಕನ್ನಡಕ್ಕೆ ಎರಡೆರಡು ಪದಗಳಿರುತ್ತೆ ನೋಡಿ, ಒಂದಕ್ಕೊಂದು ಅರ್ಥ, ಇನ್ನೊಂದಕ್ಕೆ ಇನ್ನೊಂದು ಅರ್ಥ. ದಯಮಾಡಿ ಅಂದರೆ ಬನ್ನಿ ಈ ಕಡೆ ಅಂತ, ದಯಮಾಡಿಸಿ ಅಂದರೆ ಆ ಕಡೆ ಹೋಗಿ ಅಂತ. ಹೇಗೆ ಅಂದರೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿರುತ್ತೆ, ಯಾವ ಸೆಂಟೆನ್ಸ್ಗೆ ಯಾವ ಸಮಯಕ್ಕೆ ಏನು ಮಾಡ್ತೀವಿ ಅಂತ. ನಾವು ಹೇಳೋ ರೀತಿನೂ ಹಾಗೆ, ದಯಮಾಡಿಸ್ತೀರಾ ಅಂದರೆ ಸ್ವಲ್ಪ ಮುಚ್ಕೊಂಡು ಹೋಗ್ತೀರಾ ಅಂತ. ಹಾಗೆ ವಿಚಾರ ಏನು ಅಂದರೆ ಹೇಳೋ ವಿಧಾನ ಇರುತ್ತಲ್ಲ, ಒಂದೇ ಪದಕ್ಕೆ ಎರಡೆರಡು ಅರ್ಥ. ಅದಕ್ಕೆ ನಾವೇನು ಹೇಳಬೇಕು, ಯಾವತ್ತು ತಿರು ಅನ್ನೋದು ಶ್ರೀಕಾರ, ತಿರು ಅಂದರೆ ಶ್ರೀಕಾರ ಜೊತೆಗೆ ಮೂರು ಜನ ಅಂತ. ಈ ಒಂದು ತಮಿಳುನಾಡಲ್ಲಿ ಯಾವುದೇ ಒಂದು ಕ್ಷೇತ್ರ ನೋಡಿ, ತಿರುಚನಗೂಡು, ತಿರುವಯ್ಯಾರು, ತಿರುಚನಾಪಳ್ಳಿ, ಹೀಗೆ ತಿರು ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಶ್ರೀ ಆ ಕ್ಷೇತ್ರಕ್ಕೆ ಶಕ್ತಿನ ಸೇರಿಸಿದಾಗ ಶ್ರೀ ಕ್ಷೇತ್ರ ಅಂತ ಹೇಳಲ್ವ. ನಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತೀವಿ ಕನ್ನಡದಲ್ಲಿ. ಹಾಗೆ ಇಲ್ಲಿ ತಿರುಗೋಷ್ಠಿಯೂರು, ತಿರು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೂರು ಜನ, ಗೋಷ್ಠಿ ಅಂದರೆ ಮಾತಾಡ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರೂ ಜನ ಈ ನಿವಾಸದಲ್ಲಿ ವೈಷ್ಣವದ ಒಬ್ಬ ಮನೆಯಲ್ಲಿ ಮೇಲ್ಭಾಗದಲ್ಲಿ ವಾಸವಾಗಿ ಅವರು ಮೂರು ಜನ ಮಾತಾಡ್ತಾ ಇದ್ದ ಒಂದು ಸಮಯ. ಈ ಕ್ಷೇತ್ರ ಕಾರೈಕುಡಿಯಿಂದ ಒಂದು ಸುಮಾರು 60-65 ಕಿಲೋಮೀಟರ್ ದೂರದಲ್ಲಿ ನಾವು ನೋಡಬಹುದು. 40-42 ಕಿಲೋಮೀಟರ್ ದೂರ ಆಗತ್ತೆ. ನಾವು ಎರಡು ಭಾಗ ಇದೆ. ಒಂದಂದರೆ ಮಧುರೆಯಿಂದನೂ ಬರಬಹುದು, ಈ ಕಡೆ ಕಾರೈಕುಡಿಯಿಂದನೂ ಹೋಗ್ಬೋದು, ಇಲ್ಲ ಪಿಳ್ಳಿಯಾರಪಟ್ಟಿಯಿಂದ ಒಂದು 22-23 ಕಿಲೋಮೀಟರ್ ದೂರದಲ್ಲಿ ಹೋಗ್ತಕ್ಕಂಥ ವಿಚಾರ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನೀವು ಹೋಗಬೇಕಾದ್ರೆ ತಿರುಗೋಷ್ಠಿಯೂರು 87 ಎಕರೆಗಳು, ಜಾಸ್ತಿ ಏನಿಲ್ಲ ಬಿಡಿ. ಆ 87 ಎಕರೆನಲ್ಲಿ ಬಹಳ ಉನ್ನತ ಸ್ಥಾನವಾದ ದೇವಸ್ಥಾನ. ಇದು ಕಟ್ಟಿರೋದೇನು ಅಂದರೆ, ಆ ಕಾಲದಲ್ಲೇ ಶಿಲಾಶಾಸನ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಎಲ್ಲ ವಿಧವಾದ ದೇವತೆಗಳನ್ನು ಪ್ರತಿಷ್ಠಾಪನೆಯಲ್ಲಿ ಈ ಕ್ಷೇತ್ರಕ್ಕೆ ಒಂದು ದೇವಸ್ಥಾನ ಹೆಸರು ಅಂಡಪಿಂಡ ಬ್ರಹ್ಮಾಂಡ ಕ್ಷೇತ್ರ ಅಂತ ಕರೀತಾರೆ. ಅಂಡಪಿಂಡ ಬ್ರಹ್ಮಾಂಡ ಕ್ಷೇತ್ರ ಅಂದರೆ ಎಲ್ಲಿ ನೋಡಿದೀವಪ್ಪ ಅಂತೀರ. ಆ ಅಂಡಪಿಂಡ ಬ್ರಹ್ಮಾಂಡ ಕ್ಷೇತ್ರದಲ್ಲಿ ನೀವು ನೋಡ್ಬೋದು 6 ಲೋಕಗಳಾಗಿರ್ತಕ್ಕಂಥದ್ದು, 7 ಲೋಕಗಳಾಗಿರ್ತಕ್ಕಂಥದ್ದು ನೋಡಿ. ಓಂ ಭೂಹು, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಈ 7 ಲೋಕಗಳು. ಈ ಸತ್ಯಲೋಕದವರೆಗೂ ಇರ್ತಕ್ಕಂಥ 7 ಲೋಕ ಭಾರತ ಸಂಸ್ಕಾರದಲ್ಲಿ ಏನಿದೆ, ಉಜ್ಜಯಿನಿಯಿಂದ ಮೇಲ್ಭಾಗದಲ್ಲಿರ್ತಕ್ಕಂಥ ಲೋಕಗಳನ್ನ ಒಂದು ದೇವಸ್ಥಾನಕ್ಕೆ ಎತ್ತಿದ್ದಾರೆ. ಎಷ್ಟು ದೊಡ್ಡ ದೇವಸ್ಥಾನ ಅಂತೀರ. ಒಂದೊಂದು ದೇವಸ್ಥಾನನೂ ಒಂದೊಂದು ದೇವಸ್ಥಾನದ ಮೇಲೆ ಇನ್ನೊಂದು ದೇವಸ್ಥಾನದ ಮೇಲೆ ಇನ್ನೊಂದು ದೇವಸ್ಥಾನದ ಮೇಲೆ ಒಂದು ದೇವಸ್ಥಾನದ ಮೇಲೆ ದೇವಸ್ಥಾನ. ಆ ಕಾಲದಲ್ಲೇ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ರೀ ಇದು. ಯುಟಿಲಿಟಿ ಬಿಲ್ಡಿಂಗ್ ಇವತ್ತು ನೋಡ್ತೀರಲ್ಲ ಬೆಂಗಳೂರಲ್ಲಿ, ಹಾಗೆ ಆ ಕಾಲದಲ್ಲೇ ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಟದಂಗೆ ದೇವಸ್ಥಾನದಲ್ಲೂ ಹಿಂಗೆ ಕಟ್ತಾರ ಅಂದರೆ ಕಟ್ಟಿದ್ದಾರೆ ನೋಡಿ. ನೀವು ಈಗ ನೋಡ್ತೀರಾ, ಅದಾಗಲೇ ಕಟ್ಟಿದ್ದಾರೆ. ಅದಕ್ಕೆ ವಿಶೇಷ. ಪಾತಾಳದಲ್ಲಿ ಆ ತಳ, ವಿತಳ, ಸುತಳ, ರಸ, ತಳ, 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 ಮಹಾತಳ, ಪಾತಾಳ ಅಂಥೇಳಿ ಆ ಲೋಕಗಳು ವಿಶೇಷವಾಗಿ ಏನಿದೆ, ಆ ಲೋಕಗಳಲ್ಲಿ ಯಾವ ದೇವರು ವಾಸವಾಗಿರ್ತಾರೆ, ನಾಗಲೋಕ. ಒಳಗೆ ಇಳಿಬೇಕು, ಮೆಟ್ಲಿಳಿದ್ರೆ ಆ ನಾಗಲೋಕ ಇದೆ. ಅಲ್ಲಿಂದ ಮಹಾಲಕ್ಷ್ಮಿ ನಿಧಿ ಲೋಕದಲ್ಲಿದ್ದಾಳೆ, ಅವಳು ನಿಧಿ ಲೋಕದಲ್ಲಿರತಕ್ಕಂಥ ವಿಠಾಳ ಅಂತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರ. ಅದಾದಮೇಲೆ ಹೀಗೆ ಒಂದೊಂದೇ ಲೋಕಗಳನ್ನು ಕಟ್ಟಿರ್ತಕ್ಕಂಥ ಈ ದೇವಸ್ಥಾನ ಏನಾಗಿದ್ದು, ಯಾವುದೋ ಯುಗದಲ್ಲಿ ಕುಸ್ತು ಬಿದ್ದು ಹೋಗಿದೆ. ಕುಸ್ತು ಬಿದ್ದೋಗಿರೋ ಈ ದೇವಸ್ಥಾನವೇ ರಾಮಾನುಚಾರ್ಯರು ಏನು ಓಂ ನಮೋ ನಾರಾಯಣ ಅಂತ ಇಡೀ ಜಗತ್ತಿಗೆ ಸಾರಿದ್ರೋ, ಇದೇ ಕ್ಷೇತ್ರದಲ್ಲೇ ಸಾರಿರೋದು. ಇಲ್ಲೇ ಸಾಕ್ಷಾತ್ ಮಹಾವಿಷ್ಣು ದರ್ಶನವನ್ನು ಕೊಟ್ಟು, ಇದೇ ದೇವಸ್ಥಾನದಲ್ಲಿ ರಾಮಾನುಚಾರ್ಯಗೆ ಬಹಳ ವಿಶೇಷವಾಗಿ ಹೇಳಿರ್ತಕ್ಕಂಥ ವಿಧಿವಿಧಾನಗಳು ನೀನು ಇಡೀ ಜಗತ್ತಿಗೆ ಸಾರಬೇರ್ದು, ಯಾವ ಕಾಲಕ್ಕೂ ಈ ಬೀಜಾಕ್ಷ ನಿನಗೆ ಮಾತ್ರ, ನೀನು ಸಿದ್ಧಿಪಡಿಸ್ಕೊಂಡ ಬಹಳ ಸಂತೋಷ ಅಷ್ಟೇ ಅಂತ ಹೇಳಿ ಮೂಲ ರಹಸ್ಯ ಅಂದರು. ಅದಕ್ಕೆ ರಾಮಾನುಚಾರ್ಯ ಹೇಳಿದ್ರು, ಇಲ್ಲ
ನಾನು ಹೇಳೋದನ್ನ ಯಾವ ಕಾಲಕ್ಕೂ ಮಹಾಪ್ರಸಾದ, ಆದರೆ ನನ್ನ ಸಹಸ್ರ ಹೋಳಾದರೂ ಪರವಾಗಿಲ್ಲ, ನಾನು ಇಡೀ ಜಗತ್ತಿಗೆ ಸಾರ್ತೀನಿ, ನೀನು ಕೊಟ್ಟಿರೋ ಫಲ ನನಗೆ ಮಾತ್ರ ಇರಬಾರ್ದು, ಇಡೀ ಜಗತ್ತಿಗೆ ಹೋಗಬೇಕು ಅಂಥೇಳಿ ಆವಾಗಲೇ ಆ ಮೇಲೆ ದೇವಸ್ಥಾನದ ಶಿಖರದ ಮೇಲೆ ನಿಂತ್ಕೊಂಡು ತಿರುಗೋಷ್ಠಿಯವರಂತ ಎದುರುಗಡೆ ಇರತಕ್ಕಂಥ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಮಾತಾಡ್ತಾ ಇದ್ರು. ಆ ಮನೆ ಮೇಲೆ ಯಾವಾಗಲೂ ಮಾತಾಡ್ತಿರೋರು. ಇವ್ರು ರಾಮಾನುಜರು ಆ ನೋಡಕ್ಕೆ ಹೋಗ್ತಿರಂತೆ. ಅಬ್ಬಾ ಮಹಾವಿಷ್ಣು ಏನು ಪರಮೇಶ್ವರ, ಗುಪ್ತವಾಗಿ ಸೈಕ್ರೆಟಾಗಿ ಹೋಗೋರು. ಆ ಸಮಯದಲ್ಲಿ ಹೋಗಿ ನೋಡಿದಾಗ ಪೌರ್ಣಿಮೆ ಬೆಳಕು, ಆ ಬೆಳದಿಂಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಮನೆಯಲ್ಲಿ. ಯಾಕೆ ಆ ಮನೆಯಲ್ಲೇ ಮಾತಾಡ್ತಿದ್ರು ಅಂದರೆ, ಆ ಬ್ರಾಹ್ಮಣ ಆ ಮನೆಯಲ್ಲಿರ್ತಕ್ಕಂಥವನು ಬಹಳ ಭಕ್ತಿ. ಅವನು ಶಕ್ತಿ ಆರಾಧನೆ ಮಾಡ್ತಾ ಇದ್ದಾಗ ಸಾಕ್ಷಾತ್ ಜಗನ್ಮಾತೆ ಬಂದು ಕೂತ್ಕೊಂಡಾಗ ಊಟವನ್ನು ಬಡಿಸ್ತಾ ಇದ್ರು. ಇವ್ರು ಊಟ ಬಡಿಸೋ ಸಮಯಕ್ಕೆ ತ್ರಿಮೂರ್ತಿಗಳಾದರೂ ಅಮ್ಮನಿಗೆ ಕಾವಲು ಕಾಯಕ್ಕೆ ಮಾಡಿ ಮೇಲೆ ಬಂದು ಕೂತ್ಕೊಂಡು ಮಾತಾಡ್ತಿದ್ರು. ಅಮ್ಮ ಹೊರಟ್ರ ಅನ್ನೋ ಥರ ಕಾಯ್ತಾ ಕೂತಿದ್ರು. ಜಗನ್ಮಾತೆ ಎಷ್ಟು ಭಕ್ತಿ ಅಂದರೆ, ದೇವರು ಕೂಡ ಭಕ್ತಿಗೆ ಬಹಳ ಮೆಚ್ಚಿ ಭೂಸ್ಪರ್ಶನೂ ಕೂಡ ಮಾಡ್ತಾರೆ ಅಂತ. ಅಂಥ ಒಂದು ಸಮಯ ವಿಶೇಷವಾಗಿ ಇನ್ನೇನು ಈ ಮೇ 6ರಿಂದ 18ನೇ ಸಮಯಕ್ಕೆ ನವದುರ್ಗ ಯಾಗ ಸಮಯಕ್ಕೆ ಬರುತ್ತೆ. ಜಗನ್ಮಾತೆ ಭೂಸ್ಪರ್ಶ ಮಾಡ್ತಾಳೆ, ಇದು ನಡೆಯುತ್ತೆ. ಅದ ವಿಚಾರ ಮತ್ತೆ ಮಾತಾಡೋಣ. ಆದರೆ ಆ ತಿರುಗೋಷ್ಠಿಯೂರಲ್ಲಿ ರಾಮಾನುಜರು ಶಿಖರದ ಮೇಲೆ ಕೂತಾಗ ಶಿಖರದಿಂದ ದರ್ಶನವನ್ನು ಮಾಡಿದ್ರು. ದರ್ಶನ ಮಾಡ್ತಾ ಇದ್ದ ಸಮಯದಲ್ಲಿ ವಿಷ್ಣು ಹೀಗೆ ತಿರುಗಿ ನೋಡ್ತಾನೆ, ನಗುತ್ತಾನೆ. ಆಗ ಅವನು ಆ ಕಡೆ ನೋಡ್ತಾ ಇದ್ದ, ಪ್ರತ್ಯಕ್ಷವಾಗಿ ಇವನು ಮುಂದೆ ನಿಂತ್ಕೊಂಡ್ಬಿಟ್ರು ಮಹಾವಿಷ್ಣು. ಆಗ ಏನು ರಾಮಾನುಜರು ಯೋಚನೆ ಮಾಡ್ತಾ ಇದ್ದೆ, ಇಲ್ಲ ನಿಮ್ಮ 3 ಜನ ಅಲ್ಲಿ ಇದ್ರು, ಎಂಥ ಒಂದು ಸಂತೋಷ, ಅಂಥ ಒಂದು ದೃಶ್ಯ ನಾನು ನೋಡೋಕ್ಕೆ ಸಾಧ್ಯವೇ, ಎಷ್ಟು ಜನ ಭಾವನವಾಯಿತು. ಸರಿ, ನೋಡಿರ್ತಕ್ಕಂಥ ದೃಶ್ಯಕ್ಕೆ ನಿನಗೆ ಬಹಳ ಸಂತೋಷ, ನೀನು ಮಾಡಿರ್ತಕ್ಕಂಥ ವೇದೋಪದೇಶ ಎಲ್ಲವೂ ಬಹಳ ಸಂತೋಷವಾಗಿದೆ, ಒಳ್ಳೆ ಭಕ್ತನಾಗಿರ್ತಕ್ಕಂಥ ನಿನಗೆ ನಾನೊಂದು ಮೂಲ ಬೀಜಾಕ್ಷರ ಕೊಡ್ತೀನಿ. ಅದಕ್ಕೆ ಅಷ್ಟಾಕ್ಷರಿ ಅನ್ನೋದು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂಥೇಳಿ 3 ಸಲ ಆ ಕಿವಿಯಲ್ಲಿ ಹೇಳ್ತಾರೆ. ಇದನ್ನು ಯಾವತ್ತಾದರೂ ಭೂಮಿಗೆ ಜಗತ್ತಿಗೆ ನೀನು ಕೊಟ್ಟಿಯೋ 1000 ತಲೆ ಹೋಳಾಗ್ಬಿಡುತ್ತೆ ಅಂತ. ಹಾಗೇನು ಮಾಡ್ತಾರೆ, ಇಲ್ಲ ಇದನ್ನು ಹೇಗಾದರೂ ಮಾಡಿ ಎಲ್ರಿಗೂ ಕೊಡೋಣ, ಸಂತೋಷ, ನೀನು ಕೊಟ್ಟಿರೋ ಬೀಜಾಕ್ಷರ ನನಗೊಬ್ಬರಿಗೆ ಸಾಲದು, ನನ್ನ ತಲೆ ಹೋಳಾದರೂ ಪರವಾಗಿಲ್ಲ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ಸಾರ್ತಾರೆ. ಯಾವತ್ತಾವು ಇಡೀ ಊರನ್ನ ಕರೆದು ಸಾರ್ತಾರೋ ಓಂ ನಮೋ ನಾರಾಯಣ ಅಂತ ಜೋರಾಗಿ ಕೂಗಿ ಎಲ್ರಿಗೂ ಆ ಬೀಜಾಕ್ಷರವನ್ನು ಕೊಡ್ತಾರೆ. ರಾಮಾನುಜರು ನಿಸ್ವಾರ್ಥ ಸೇವೆಯನ್ನು ಮಾಡಿ ಎಲ್ರಿಗೂ ಕೊಟ್ಟರು. ಅವತ್ತು ಇದೇ ದಿನವೇ ಶ್ರೀ ವೈಷ್ಣವ ದಶಮಿ ಎಂದೇ ಅವರು ಆ ಸಾರಿರ್ತಕ್ಕಂಥ ದಿನ. ಅದಕ್ಕೆ ಈ ಒಂದು ಕ್ಷೇತ್ರದ ಮಹಿಮೆನೂ ನಾವು ವಿಶೇಷವಾಗಿ ಕ್ಷೇತ್ರ ದರ್ಶನದಲ್ಲಿ ನಿಮಗೆ ತಿಳಿರ್ತಕ್ಕಂಥ ವಿಚಾರ. ಅಲ್ಲಿ ಅವ್ರು ಹೇಳಿದಾಗ ಎಲ್ಲ ತಲೆಗಳು ಹೋಳಾಯಿತು. ಈ ಹೋಳಾದಾಗ ಎಲ್ಲ ದೇವತೆಗಳು ಹೀಗೆ ಹಿಡ್ಕೊತಾರೆ. ಒಂದೊಂದು ಹೋಳನು ಭೂಸ್ಪರ್ಶ ಆಗಬಾರ್ದು, ಯಾಕಂದರೆ ಭೂಮಿಗೆ ಬೀಳಬಾರ್ದು, ಇಂಥ ಒಂದು ಮಹಾಜ್ಞಾನಿಯ ತಲೆ ಛಿದ್ರವಾಗಿರ್ತಕ್ಕಂಥದ್ದು ಬೀಳಬಾರ್ದು ಅಂತ ಎಲ್ಲ ದೇವತೆಗಳು ಹೇಳ್ಕೊಂಡ್ರು. ಆದರೆ 2 ಈ ಮೆದುಳಿನ ಕೊನೆಯ ಭಾಗಗಳು ಹೀಗೆ ಕೊಂಬಿದ ಭಾಗ ಇರ್ತಲ್ಲ, ಅದು 2 ಬಿದ್ದು ಭೂಮಿಯಲ್ಲಿ ಅಲ್ಲೇ ಸೋಕ್ತು. ಅದಕ್ಕೆ ಇವತ್ತಿಗೂ ಅವರು ಏನು ಆ ಮಂಡೆ ಬಿದ್ದೋಗಿದೆ, 2 ಭಾಗ ಬಿದ್ದಿರೋದು, ಅದು ಇವತ್ತು ಕಲ್ಲು ಬೆಳೀತಾ ಇದೆ. ಆ ಬೆಳೆದಿರೋ ಕಲ್ಲಲ್ಲಿ ಏನು ಕೆತ್ತಿದ್ದಾರೆ ಅಂದರೆ, ಒಂದು ನರಸಿಂಹಸ್ವಾಮಿ ಹಿರಣ್ಯಕಶಿಪು ಜೊತೆ ಜಗಳ ಮಾಡ್ತಾ ಇರೋದು, ಬಹಳ ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಇನ್ನೊಂದನ್ನು ಕೆತ್ತಿರೋದು ವಧವನ್ನು ಮಾಡ್ತಿರೋದು, ಹಾಗೆ ಹಿಂಗೆ ಸುರಿತಾ ಇರೋದು. ಈ ನರಸಿಂಹಸ್ವಾಮಿಗೆ ಎಷ್ಟು ಜನ ಕೆತ್ತಿದ್ದಾರೆ ಅಂದರೆ, 8 ಕೈಗಳು ನರಸಿಂಹನಿಗೆ, ಉಗ್ರಾವತಾರ ತೆಗೆದಿದ್ದಾರೆ. ಅವನು ಹೀಗೆ ಹಾಕಿ ಹಿರಣ್ಯಕಶಿಪುನ ಹಿಂಗೆ ಎಳೆದೇನೆ. ಆ ಬಂಡೆ ಕೆತ್ತನೆ ನೋಡ್ಬೇಕು ನೀವು, ಹಿಂಗೆ ಎಳೆದಿರೋದ್ರಲ್ಲಿ ಅಮಾವಾಸ್ಯೆ ದಿವಸ ಅಲ್ಲಿ ರಕ್ತ ತಾನಾಗೇ ಆ ಬಂಡೆಯಲ್ಲಿ ಬರುತ್ತೆ. ಅಲ್ಲಿ ಆ ಬ್ರಹ್ಮಕಪಾಲ ಅಂತ ಕರೀತಾರೆ. ಅಂಥ ಒಂದು ಜ್ಞಾನದಲ್ಲಿ ಯಾರ್ಯಾರಿಗೆ ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ಜ್ಞಾನ ಕಮ್ಮಿ ಇದ್ದರೆ, ಒಳ್ಳೆ ದೈವ ಜ್ಞಾನ ಇಲ್ಲದೇ ಇದ್ದರೆ, ಕೆಲವರಿಗೆ ನಾನು ಇದನ್ನು ಕಲ್ತಿದ್ದೀನಿ ನನಗೆ ಯಾಕೆ ಸಿದ್ಧಿ ಆಗ್ತಾ ಇಲ್ಲ, ಕೆಲವರು ಅಸ್ಟ್ರಾಲಜಿ ಕಲಿತಾರೆ, ಕೆಲವರು ವಿದ್ಯಾಭ್ಯಾಸ ಕಲಿತಾರೆ, ಕೆಲವರು ಏನೋ ಒಂದು ಕಲ್ತಿರ್ತೀರ, MBBS ಮಾಡಬೇಕು ಅಂತ ಡಾಕ್ಟ್ರ್ ಕಲಿತೀರ, ಅರ್ಧಂಬರ್ಧದಲ್ಲಿ ಸ್ವಲ್ಪ ಫಿಕಲ್ ಮೈಂಡು, ಕೆಲವೆಲ್ಲ ಏನಾಗುತ್ತೆ ಜಂಪಿಂಗ್ ಜಾಕ್ ಇದ್ದ ಹಾಗೆ ಎಲ್ಲ ಓದ್ತಾನೆ, ಅದೇನು ನನ್ನ ಮಗ ಜ್ಞಾಪಕ ಶಕ್ತಿನೇ ಬರಲ್ಲ. ಇಂಥವರೆಲ್ಲ ಇರ್ತಿರಲ್ಲ, ಇಂಥವರೆಲ್ಲ ಸಾಧಾರಣವಾಗಿ ಈ ಕ್ಷೇತ್ರಕ್ಕೆ ಹೋದರೆ ಒಳ್ಳೆ ಜ್ಞಾನೋದಯ, ಜ್ಞಾನಶಕ್ತಿ. ಯಾಕೆಂದರೆ ಅಲ್ಲಿ ಅಕಸ್ಮಾತ್ ಆ ಅಮಾವಾಸ್ಯೆ ದಿವಸ ಅಂದರೆ ವಿಶೇಷ ಅಮಾವಾಸ್ಯೆ ಅದು, ಅಕಸ್ಮಾತ್ ಆ ಅಮಾವಾಸ್ಯೆ ದಿವಸನೇ ನಿಮಗೆ ಅಕಸ್ಮಾತ್ ಸಿಕ್ತು ಅಂದರೆ ಆ ಪರಿವರ್ತನಾ ಸ್ವರೂಪಕ್ಕೆ ರಕ್ತ ಏನು ಕಲ್ಲಲ್ಲಿ ಚಿಮ್ಮತ್ತೆ ಅದನ್ನು ಪ್ರಸಾದವಾಗಿ ಕೊಡ್ತಾರೆ. ಅದಕ್ಕೆ ರಕ್ತ ತಿಲಕ ಅಂತ ಕೊಟ್ಟು ಹಾಕಿಸ್ತಾರೆ. ಹಿರಣ್ಯಕಶಿಪುನ ವಧ ಮಾಡೋದು ಮಾತ್ರ ನೋಡ್ಬೇಕು ನೀವು. ಹಿಂಗೆ ಹಾಕಿ ಆ ಕಳಿನ ಹಾಕುವಂಥ ನರಸಿಂಹಸ್ವಾಮಿ ಆ ಕಪಾಲ ಹಿಂಗೆ ತೆಗೆದಾಗ ಹಿಂಗೆ ಇಟ್ಟಿರ್ತಾನೆ, ಹೀಗೆ ರಕ್ತ ಅದರೊಳಗೆ ಚಿಮ್ಮತ್ತೆ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ, ಅಷ್ಟು ಸುಂದರ ಮೂರ್ತಿ. ನಾ ಭೂತೋ ನಾ ಭವಿಷ್ಯತಿ. ಇಡೀ ವೈಷ್ಣು ಸಂಪ್ರದಾಯದಲ್ಲಿ ಇಡೀ ಜಗತ್ತಲ್ಲಿ ವಿಷ್ಣು ಅನುಗ್ರಹ ಪಡೆದಿರತಕ್ಕಂಥ ಅಷ್ಟೂ ಜನ ಇದನ್ನು ನೋಡಬೇಕು. ಒಂದು ರಾಮಾನುಚಾರ್ಯರ ಜ್ಞಾನಶಕ್ತಿ, ಒಂದು ಕ್ರಿಯಾಶಕ್ತಿ. ಇದಕ್ಕೆ ಇಚ್ಛಾ ಕ್ರಿಯಾ ಜ್ಞಾನಶಕ್ತಿ ಅಂತ ಹೇಳ್ತೀವಿ. ಆ ಇಚ್ಛಾಶಕ್ತಿ ಅನ್ನೋದೇನಿದೆ, ಅವ್ರಿಗೆ ಎದ್ದಿದ್ದು ಇಚ್ಛಾಶಕ್ತಿ ಜಗತ್ತಿಗೆ ಕೊಡಬೇಕು ಅಂತ ಒಂದು ಮೆದುಳು. ಆಮೇಲೆ ಜ್ಞಾನಶಕ್ತಿ, ಅವ್ರಲ್ಲಿರ್ತಕ್ಕಂಥ ಜ್ಞಾನಶಕ್ತಿ. ಅದಕ್ಕೆ ಇಚ್ಛಾ ಕ್ರಿಯಾಶಕ್ತಿ ಅನ್ನೋದು ಭಾಳ ಕಷ್ಟ. ಅದೇನೆಂದರೆ ಭಗವಂತನ ಪಾದ ಸೇರಿಬಿಡುತ್ತೆ. ಆ ಕ್ರಿಯಾಶಕ್ತಿಯನ್ನು ಯಾವತ್ತೂ ನಾವು ಖಂಡಿತವಾಗ್ಲೂ ಹೇಳ್ಬೋದು, ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂದರೆ ಅವನ ಇಚ್ಛೆ ಇಲ್ದಲ್ಲ. ಅದಕ್ಕೋಸ್ಕರ ಆ ಕ್ರಿಯಾಶಕ್ತಿ ಅಂದರೆ ಯಾವ ತಿಳ್ಕೊಳ್ಳಿ, ಹೇಳಿದ್ದು ಪರಧರ್ಮ, ಹೇಳ್ತಕ್ಕಂಥದ್ದು ನಿಮ್ಮ ಧರ್ಮ. ಯಾವತ್ತಿದ್ರೂ ತಿಳ್ಕೊಳ್ಳಿ, ನಿಮಗೆ ಬಂದಿರೋದು 4 ಜನಕ್ಕೆ ಹಂಚಬೇಕು. ಆ ಧರ್ಮವನ್ನು ಯಾವತ್ತು ಇಟ್ಕೊತೀರೋ, ಇಚ್ಛಾ ಕ್ರಿಯಾ ಜ್ಞಾನಶಕ್ತಿಯನ್ನು ನೀವು ಒಳಗೆ ಹಮ್ಕೋಬೇಕು.
ಏನೇ ಆದರೂ ಹಂಚಿ ತಿನ್ನಬೇಕು ಅನ್ನೋದನ್ನ ಆ ಕಾಲದಿಂದ ಬಂದಿದ್ದ ಫಲಾಫಲಗಳನ್ನು ಕೊಟ್ಟುಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತಿಗೂ ಆ ತಿರುಗುವಷ್ಟಿರೋ ದೊಡ್ಡ ಕ್ಷೇತ್ರ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾ ಇದ್ರೆ ಒಂದೊಂದು ದೇವಸ್ಥಾನದಲ್ಲಿ. ಆಮೇಲೆ ಲಕ್ಷ್ಮೀ ಕ್ಷೇತ್ರಕ್ಕೆ ಒಳಗಡೆ ಪಂಜ್ ಇಟ್ಕೊಂಡು ಹೋಗಬೇಕು. ಈ ಪಂಜ್ ಯಾಕೆ ಇಟ್ಕೊಂಡು ಹೋಗಬೇಕು? ಯಾವ ಲಕ್ಷ್ಮೀ ಕ್ಷೇತ್ರ ಅಂದರೆ ಹೇಳ್ತೀನಿ, ಅದನ್ನು ಪರಿವರ್ತನೆ ಮಾಡೋಣ.